ರೆಟಿನಾ ಅಂದ್ರೆ ಅಕ್ಷಿಪಟಲ ಲೇಯರ್ ಅಲ್ಲಿ 10 ಲೇಯರ್ಸ್ ಇರುತ್ತೆ. ಇದು ಒಂದು ನಾನ್ ಇನ್ವೇಸಿವ್ ಟೆಸ್ಟ್ ಆಗಿದೆ, ಫಂಡಸ್ ಫೋಟೋ ಅಥವಾ ಫಂಡಸ್ ಆಟೋಫ್ಲೋರಸೆನ್ಸ್. ಏನಕ್ಕೆ ಅಂದ್ರೆ ಕಂಪ್ಯಾರಿಸನ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ನಾವು ನಿಮ್ಮ ಕೈಯಲ್ಲಿರುವಂಥ ಬ್ಲಡ್ ವೆಸಲ್ ಅಂದ್ರೆ ವೇನ್ಸ್ಗೆ ಒಂದು ಡೈನ ಇಂಜೆಕ್ಟ್ ಮಾಡ್ತೀವಿ. ಇದರಿಂದ ನಮಗೆ ಹೇಗೆ ರೆಸ್ಪಾನ್ಸ್ ಆಗ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರಾಕೇಶ್ ಸೀನಪ್ಪ ಅಂತ. ನಾನು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ರಾಜಾಜಿನಗರ್ ಬ್ರಾಂಚ್ ಅಲ್ಲಿ ರೆಟಿನಾ ಮತ್ತು ಕ್ಯಾಟ್ರಾಕ್ಟ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಡಯಾಬೆಟಿಕ್ ರೆಟಿನೋಪತಿ, ಹೈಪರ್ಟೆನ್ಸಿವ್ ರೆಟಿನೋಪತಿ ಮುಂತಾದ ರೆಟಿನಲ್ ವ್ಯಾಧಿಗಳ ಬಗ್ಗೆ ಮಾತಾಡ್ತೀವಿ. ಇವತ್ತು ಸ್ಪೆಸಿಫಿಕ್ ಆಗಿ ಫಸ್ಟ್ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಯಾವ್ಯಾವ ಟೆಸ್ಟ್ಗಳು ಮಾಡ್ತೀವಿ ಈ ರೆಟಿನಲ್ ಕಂಡೀಷನ್ಸ್ ಅಂದ್ರೆ ಅಕ್ಷಿಪಟಲ ಅಫೆಕ್ಟ್ ಮಾಡುವಂಥ ಕಂಡೀಷನ್ಸ್ ಅಲ್ಲಿ ಅನ್ನೋದನ್ನ ಮಾತಾಡ್ತೀವಿ. ಈ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಸುಮಾರು ಡಿಫ್ರೆಂಟ್ ವೆರೈಟೀಸ್ ಇದೆ. ಅದರಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ OCT ಮ್ಯಾಕ್ಯುಲಾ ಅಂತ. ಇದೇನಾಗುತ್ತೆ ಅಂದ್ರೆ ನಮ್ಮ ರೆಟಿನಾ ಅಂದ್ರೆ ಅಕ್ಷಿಪಟಲ ಲೇಯರ್ ಅಲ್ಲಿ 10 ಲೇಯರ್ಸ್ ಇರುತ್ತೆ. ಆ 10 ಲೇಯರ್ ಅನ್ನು ಸ್ಕ್ಯಾನ್ ಮಾಡಿ ನಮಗೆ ಇಮೇಜ್ ಕೊಡುತ್ತೆ. ಇದು ಒಂದು ನಾನ್ ಇನ್ವೇಸಿವ್ ಟೆಸ್ಟ್ ಆಗಿದೆ. ನಾನ್ ಇನ್ವೇಸಿವ್ ಅಂದ್ರೆ ಇದಕ್ಕೆ ನಾವು ಇಂಜೆಕ್ಷನ್ ಆಗಲಿ ಅಥವಾ ಯಾವ್ದಾರ ಇಂಜೆಕ್ಷನ್ ಆಗಲಿ ಕೊಡುವಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು 10 to 20 ಸೆಕೆಂಡ್ ಅಲ್ಲಿ ನಡೆಯುವಂಥ ಟೆಸ್ಟ್ ಇದು. ಇದರಲ್ಲಿ ನಮಗೆ ಸುಮಾರು ಡೀಟೇಲ್ಸ್ ಸಿಗುತ್ತೆ. ಯಾವ ಥರ ಡೀಟೇಲ್ಸು? ಈ ನರದಲ್ಲಿ ಏನಾರ ಊತ ಇದೆಯಾ, ಅಥವಾ ಏನಾರ ಕೊಲೆಸ್ಟ್ರಾಲ್ ಡೆಪಾಸಿಟ್ ಇದೆಯಾ, ಕೆಲವೊಮ್ಮೆ ಬ್ಲಡ್ ಸಪ್ಲೈ ಅಫೆಕ್ಟ್ ಆಗಿದೆಯಾ ಅನ್ನೋದೆಲ್ಲ ಇದರಲ್ಲಿ ಗೊತ್ತಾಗುತ್ತೆ. ಅಂಡ್ ಇದು ನಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ. ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಡಿಸಿಷನ್ ಹೆಲ್ಪ್ ಆಗುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಫಾಲೋ ಅಪ್ ಟೈಮಲ್ಲಿ ಹೇಗೆ ರೆಸ್ಪಾಂಡ್ ಆಗ್ತಿದ್ದೀರಾ ಅನ್ನೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ನೀವು ಯಾವುದೇ ರೆಟಿನಲ್ ಪೆಥಾಲಜಿ ಇರಲಿ ಕನ್ಸಲ್ಟೇಷನ್ಗೆ ಹೋದ್ರಿ ಅಂದರೆ ಇದು ಒನ್ ಆಫ್ ದ ಮೋಸ್ಟ್ ಕಾಮನ್ ಇನ್ವೆಸ್ಟಿಗೇಷನ್ಸ್ ವಿಚ್ ಹ್ಯಾಸ್ ಬೀನ್ ಡನ್. ಇದಲ್ಲದೆ ಫಂಡಸ್ ಫೋಟೋ ಅಥವಾ ಫಂಡಸ್ ಆಟೋಫ್ಲೋರಸನ್ ಅನ್ನೋ ಟೆಸ್ಟ್ ಕೂಡ ಇದೆ. ಇದರೊಳಗೆ ಏನಾಗುತ್ತೆ, ನಮ್ಮ ನರದ ಅಂದರೆ ರೆಟಿನಾ ಫೋಟೋ ತಗೊಳ್ತೀವಿ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ನಾವು ನಿಮ್ಮನ್ನ ಕಂಡೀಷನ್ನ ಫಾಲೋ ಅಪ್ ಮಾಡೋದಕ್ಕೆ ಸುಮಾರು ದಿವಸ ತಗೊಳ್ತೀವಿ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಎಂಡ್ ಆಗೋದಕ್ಕೆ ಸಮ್ಟೈಮ್ಸ್ ಕೆಲವು ವಾರಗಳಾಗ್ಬೋದು, ಕೆಲವು ಮಂತ್ಸ್ ಆಗ್ಬೋದು, ಅಥವಾ ಕೆಲವು ವರ್ಷಗಳೇ ಆಗ್ಬೋದು. ನಿಮ್ಮ ಕಂಡೀಷನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೇಗೆ ಪ್ರೋಗ್ರೆಸ್ ಆಗ್ತಿದೆ ಅನ್ನೋದನ್ನ ಫಾಲೋ ಅಪ್ ಮಾಡೋದಕ್ಕೆ ಇದು ಫಂಡಸ್ ಫೋಟೋ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಮ್ಮ ನರದ ಪಿಕ್ಚರು, ಅದರಲ್ಲಿರೋ ಬ್ಲಡ್ ಸಪ್ಲೈ, ಬ್ಲಡ್ ವೆಸಲ್ ಲೀಕೇಜ್ ಎಲ್ಲಾನು ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಇನ್ವೆಸ್ಟಿಗೇಷನ್ ಮೊಡಾಲಿಟಿ ಏನಂದ್ರೆ ಫಂಡಸ್ ಫೋಟೋ ಅಥವಾ ಫಂಡಸ್ ಆಟೋಫ್ಲೋರಸೆನ್ಸ್ ಅಂತ. ಇದರಲ್ಲಿ ನಮ್ಮ ನರದ ಅಂದ್ರೆ ರೆಟಿನಾ ಫೋಟೋ ತೆಗಿತೀವಿ. ಸೊ ಇದೇನಕ್ಕೆ ಅವಶ್ಯಕತೆ ಅಂದ್ರೆ ಯಾವುದೇ ರೆಟಿನಲ್ ಕಂಡೀಷನ್ ಅಥವಾ ಡಿಸೀಸ್ ಆಗಲಿ ಇದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಇರೋದಿಲ್ಲ. ಅಂದ್ರೆ ಒಂದು ದಿವಸದಲ್ಲಿ ಮುಗಿಯುವಂಥ ಟ್ರೀಟ್ಮೆಂಟ್ ಇರಲ್ಲ. ಲೈಕ್ ನೀವು ಕ್ಯಾಟ್ರಾಕ್ಟ್ ನೋಡಿರ್ಬೋದು, ಒಂದು ದಿವಸ ಬರ್ತಾರೆ ಪೇಷಂಟ್, ಸರ್ಜರಿ ಮಾಡಿಸ್ಕೊಂಡು ನೆಕ್ಸ್ಟ್ ಡೇನೇ ರಿಕವರಿ ಆಗಿ ಹೊರಟೋಗ್ತಾರೆ. ಬಟ್ ಇದು ರೆಟಿನಲ್ ಪೆಥಾಲಜೀಸ್ ಆ ಥರ ಅಲ್ಲ. ಇದು ಟ್ರೀಟ್ಮೆಂಟು ಕೆಲವು ಟೈಮು ವಾರಾನ್ಗಟ್ಲೆ ಹೋಗ್ಬೋದು, ತಿಂಗಳಾನ್ಗಟ್ಲೆ ಅಥವಾ ಇವನ್ ವರ್ಷಾನ್ಗಟ್ಲೆ ಕೂಡ ಹೋಗ್ಬೋದು. ಸೊ ಈ ಥರ ಸಂದರ್ಭದಲ್ಲಿ ನಾವು ನಿಮ್ಮ ರೆಟಿನಲ್ ಕಂಡೀಷನ್ ಹೇಗಿದೆ ಅಂತ ಅಸೆಸ್ ಮಾಡೋದಕ್ಕೆ ಈ ಫಂಡಸ್ ಫೋಟೋನ ತಗೊಳ್ತೀವಿ. ಇದು ನಾವು ಒಂದ್ಸತಿ ಅಲ್ಲ, ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಸುಮಾರು ಸಲ ತಗೊಳ್ತೀವಿ. ಏನಕ್ಕೆ ಅಂದ್ರೆ ಕಂಪ್ಯಾರಿಸನ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಳೆ ಫೋಟೋ ಹೇಗಿತ್ತು, ಹೊಸದು ಹೇಗಿತ್ತು, ಇಂಪ್ರೂವ್ಮೆಂಟ್ ಹೇಗಿದೆ, ಇದೆಲ್ಲ ವಿಷಯಗಳು ನಮಗೆ ತಿಳಿಯುತ್ತೆ ಈ ಫಂಡಸ್ ಫೋಟೋ ಅಲ್ಲಿ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಏನಂದ್ರೆ ಏಂಜಿಯೋಗ್ರಫಿ, ಫಂಡಸ್ ಫ್ಲೋರಸೆನ್ ಏಂಜಿಯೋಗ್ರಫಿ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ರೆಟಿನಾಲಿ ಇರುವಂತ ಬ್ಲಡ್ ಸಪ್ಲೈ ಹೇಗಿದೆ, ಯಾವ್ದಾರ ಏರಿಯಾಲಿ ಬ್ಲಾಕೇಜ್ ಇದೆಯಾ, ಅಥವಾ ಯಾವ್ದಾರ ಏರಿಯಾಲಿ ಬ್ಲಡ್ ವೆಸಲ್ ಒಡೆದೋಗಿ ಲೀಕೇಜ್ ಆಗ್ತಿದ್ಯಾ, ಇದು ಬ್ಲಡ್ ಲೀಕೇಜ್ ಆಗಿರ್ಬೋದು, ಫ್ಲೂಯಿಡ್ ಲೀಕೇಜ್ ಆಗಿರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಲೀಕೇಜ್ ಕೂಡ ಆಗಿರ್ಬೋದು. ಈ ಏಂಜಿಯೋಗ್ರಫಿ ಟೆಸ್ಟ್ ಅಲ್ಲಿ ನಮ್ಗೆ ಇದೆಲ್ಲ ತಿಳಿಯುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಾವು ನಿಮ್ಮ ಕೈಯಲ್ಲಿರುವಂತ ಬ್ಲಡ್ ವೆಸಲ್ ಅಂದ್ರೆ ವೇನ್ಸ್ಗೆ ಒಂದು ಡೈನ ಇಂಜೆಕ್ಟ್ ಮಾಡ್ತೀವಿ. ಈ ಡೈ ನಮ್ಮ ಬಾಡಿಲೆಲ್ಲ ಕಡೆ ಸ್ಪ್ರೆಡ್ ಆಗಿ ಕಣ್ಣೊಳಗಿರೋ ಬ್ಲಡ್ ವೆಸಲ್ ಕೂಡ ಅದು ಫ್ಲೋ ಆಗುತ್ತೆ. ಈ ಡೈ ಬ್ಲಡ್ ವೆಸಲ್ ಅಲ್ಲಿ ಫ್ಲೋ ಆಗೋದನ್ನ ನಾವು ಸ್ಪೆಷಲ್ ಫೋಟೋಗ್ರಾಫ್ಸ್ ಅಲ್ಲಿ ಸ್ಪೆಷಲ್ ಕ್ಯಾಮ್ರಾ ಇಟ್ಕೊಂಡು ನಾವು ಫೋಟೋ ತೆಗಿಬಹುದು. ಸೊ ಅದು ಡೈ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಡೈ ಎಲ್ಲೆಲ್ಲಿ ಹೋಗುತ್ತೆ
ಬ್ಲಡ್ ಎಲ್ಲೆಲ್ಲಿ ಹೋಗುತ್ತೋ ಅದೆಲ್ಲ ಕಡೆನೂ ಡೈ ಕೂಡ ಹೋಗುತ್ತೆ. ಸೊ ಇದರ ಅರ್ಥ ಏನು, ಎಲ್ಲಾರ ಬ್ಲಡ್ ಸಪ್ಲೈ ಬ್ಲಾಕ್ ಆಗಿತ್ತು ಅಂದ್ರೆ ಈ ಡೈ ಹೋಗಲ್ಲ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ, ಓಕೆ ಈ ಏರಿಯಾಲಿ ಬ್ಲಡ್ ಸಪ್ಲೈ ಹೋಗ್ತಾ ಇಲ್ಲ ಅಥವಾ ಬ್ಲಾಕೇಜ್ ಇದೆ. ಪಾರ್ಷಲ್ ಬ್ಲಾಕೇಜ್ ಇರ್ಬೋದು ಅಥವಾ ಫುಲ್ ಬ್ಲಾಕೇಜ್ ಕೂಡ ಇರ್ಬೋದು. ಅಥವಾ ಎಲ್ಲಾರು ನಮ್ಗೆ ಫ್ಲೂಯಿಡ್ ಅಥವಾ ಬ್ಲಡ್ ಲೀಕ್ ಆಗ್ತಿತ್ತು ಅಂದ್ರೆ ಈ ಡೈ ಕೂಡ ಆ ಏರಿಯಾ ಲೀಕ್ ಆಗುತ್ತೆ. ಅದು ನಮ್ಗೆ ಈ ಸ್ಪೆಷಲ್ ಕ್ಯಾಮ್ರಾ ಮೂಲಕ ತಿಳಿಯುತ್ತೆ. ಸೊ ಇವೆಲ್ಲ ವಿಷಯಗಳು ನಮ್ಗೆ ಅಗೈನ್ ನಿಮ್ಮ ಟ್ರೀಟ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವು ಟ್ರೀಟ್ಮೆಂಟ್ ಲೇಸರ್ ಅಥವಾ ರೆಟಿನಲ್ ಇಂಜೆಕ್ಷನ್ಸ್ ಆ ಥರ ಎಲ್ಲ ಕೊಟ್ಟಾಗ ಇದರಿಂದ ನಮ್ಗೆ ಹೇಗೆ ರೆಸ್ಪಾನ್ಸ್ ಆಗ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ನಾವು ಎಲ್ಲಿ ಲೀಕೇಜ್ ಆಗ್ತಿದೆ ಅಂತ ನೋಡ್ಕೊಂಡು ಆ ಸ್ಪೆಸಿಫಿಕ್ ಏರಿಯಾಗೆ ಮಾತ್ರ ಲೇಸರ್ ಕೊಡೋದಕ್ಕೂ ಅನುಕೂಲ ಆಗುತ್ತೆ. ಸೊ ಇದೆಲ್ಲ ನಮಗೆ ಈ ಫಂಡಸ್ ಫ್ಲೋರಸೆಂಟ್ ಏಂಜಿಯೋಗ್ರಫಿಲಿ ಹೆಲ್ಪ್ ಆಗುತ್ತೆ. ಇನ್ನೊಂದು ಇನ್ವೆಸ್ಟಿಗೇಷನ್ OCT ಏಂಜಿಯೋಗ್ರಫಿ ಅಂತ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಈ OCT ಮ್ಯಾಕ್ಯುಲಾ ಅನ್ನೋ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ರೆಟಿನಲ್ ಇರುವಂತ ಎಲ್ಲಾ ಲೇಯರ್ಸ್ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಅದೇ ಈ OCT ಏಂಜಿಯೋಗ್ರಫಿ ಏನಾಗುತ್ತೆ ಅಂದ್ರೆ ಇದು ನಮ್ಗೆ OCT ಮ್ಯಾಕ್ಯುಲಾ ಪ್ಲಸ್ ಫಂಡಸ್ ಫ್ಲೋರಸೆಂಟ್ ಏಂಜಿಯೋಗ್ರಫಿ ಅಂದ್ರೆ ಬ್ಲಡ್ ಸಪ್ಲೈ ಕಂಡುಹಿಡಿಯುವಂತ ಇನ್ವೆಸ್ಟಿಗೇಷನ್ ಎರಡು ಕಂಬೈನ್ ಆಗಿರುತ್ತೆ. ಸೊ ಇದರಲ್ಲಿ ನಮ್ಗೆ ರೆಟಿನಲ್ ಲೇಯರ್ಸ್ ಬಗ್ಗೆ ಡೀಟೇಲ್ಸು ಗೊತ್ತಾಗುತ್ತೆ, ಬ್ಲಡ್ ಸಪ್ಲೈ ಡೀಟೇಲ್ಸು ಗೊತ್ತಾಗುತ್ತೆ. ಇದು ಅಡ್ವಾಂಟೇಜ್ ಏನು ಅಂದ್ರೆ ಇದರಲ್ಲಿ ನಾವು ಕೈ ಒಳಗೆ ಅಥವಾ ಬ್ಲಡ್ ವೆಸಲ್ ಒಳಗೆ ಯಾವುದೇ ತರದ ಡೈ ಇಂಜೆಕ್ಟ್ ಮಾಡುವಂತ ಅವಶ್ಯಕತೆ ಇರಲ್ಲ. ಇದು ನಮಗೆ ಹಾರ್ಡ್ಲಿ ಒಂದು ಹಾಗೆ 10 to 20 seconds ಅಲ್ಲಿ ಆಗುವಂತ ಇನ್ವೆಸ್ಟಿಗೇಷನ್. ಅಂಡ್ ಇದರಲ್ಲಿ ನಮಗೆ ಎರಡು ಡೀಟೇಲ್ಸ್ ಗೊತ್ತಾಗುತ್ತೆ, ಎಲ್ಲ ಲೇಯರ್ಸ್ ಬಗ್ಗೆನೂ ಗೊತ್ತಾಗುತ್ತೆ, ಬ್ಲಡ್ ಸಪ್ಲೈ ಬಗ್ಗೆನೂ ಗೊತ್ತಾಗುತ್ತೆ. ಇದು ನಮ್ಮ ರೆಟಿನಲ್ ಡಿಸೀಸ್ ಅಲ್ಲಿ ಮಾಡುವಂತ ಕಾಮನ್ ಇನ್ವೆಸ್ಟಿಗೇಷನ್ ಮೊಡಾಲಿಟೀಸ್. ಇವಾಗ ನಾವು ಇನ್ವೆಸ್ಟಿಗೇಷನ್ಸ್ ಬಗ್ಗೆ ಮಾತಾಡಾಗಿದೆ. ನೆಕ್ಸ್ಟ್ ನಾವು ಈ ರೆಟಿನಲ್ ಪೆಥಾಲಜಿಸ್ಟ್ ಬಂದಾಗ ಯಾವ್ಯಾವ ತರ ಟ್ರೀಟ್ಮೆಂಟ್ಗಳು ಅಡ್ವೈಸ್ ಮಾಡ್ತೀವಿ ಅಥವಾ ಹೆಲ್ಪ್ ಆಗುತ್ತೆ ಅನ್ನೋ ಬಗ್ಗೆ ಮಾತಾಡೋಣ. ಈಗ ನೆಕ್ಸ್ಟ್ ರೆಟಿನಲ್ ಲೇಸರ್ಸ್ ಬಗ್ಗೆ ಮಾತಾಡ್ತೀವಿ. ಈ ರೆಟಿನಲ್ ಲೇಸರ್ಸ್ ಅಂದ್ರೆ ಏನು? ನಿಮಗೆ ಗೊತ್ತಿರೋ ಹಂಗೆ ಲೇಸರ್ ಒಂದು ಲೈಟ್ ಸೋರ್ಸ್. ಇದರಿಂದ ಸುಮಾರು ತರದ್ದು ಟ್ರೀಟ್ಮೆಂಟ್ ಮಾಡ್ಬೋದು. ಕಣ್ಣಿಗೆ ಅಂತಲ್ಲ, ಎಲ್ಲ ಫೀಲ್ಡ್ ಅಲ್ಲೂ ಇದು ಲೇಸರ್ಸ್ ಎಂಪ್ಲಾಯ್ ಮಾಡ್ತಾರೆ. ಈ ಕಣ್ಣೊಳಗೆ ಈ ಲೇಸರ್ಸ್ ಎಸ್ಪೆಷಲಿ ರೆಟಿನಾಗೆ ಯಾವ ತರ ಹೆಲ್ಪ್ ಆಗುತ್ತೆ? ಈ ಲೈಟ್ ಕಿರಣ ಅಂದ್ರೆ ಲೇಸರ್ ಏನಾಗುತ್ತೆ, ಇದು ಒಂದು ಫೋಕಸ್ ಬೀಮ್ ಆಫ್ ಲೈಟ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಟ್ಸ್ ಬೇಸಿಕ್ಲಿ ಅ ಥರ್ಮಲ್ ಎನರ್ಜಿ, ಅಂದ್ರೆ ಇಟ್ ಹ್ಯಾಸ್ ಎ ಬರ್ನಿಂಗ್ ಎಫೆಕ್ಟ್ ತರ. ಇದನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ರೆಟಿನಲ್ ಕಂಡೀಷನ್ಸ್? ಈಗ ನಿಮಗೆ ಗೊತ್ತಿರೋಂಗೆ ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಎಲ್ಲಾರ ಬ್ಲಡ್ ವೆಸಲ್ ಬ್ಲಾಕ್ ಆಯಿತು ಅಂದರೆ ಅದು ಲೀಕೇಜ್ ಆಗುವಂಥ ಚಾನ್ಸಸ್ ಇರುತ್ತೆ, ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಟೈಮಲ್ಲಿ ನಮಗೆ ಆ ಲೀಕೇಜನ್ನು ಸ್ಟಾಪ್ ಮಾಡೋದಕ್ಕೆ ಈ ಲೇಸರ್ಸ್ ಹೆಲ್ಪ್ ಆಗುತ್ತೆ. ಸೊ ಎಲ್ಲೆಲ್ಲಿ ಲೀಕೇಜ್ ಆಗ್ತಿದೆ ಅಲ್ಲೆಲ್ಲ ನಾವು ಇದು ಲೇಸರ್ಸ್ ಕೊಟ್ಟು ಅದನ್ನು ಸ್ಟಾಪ್ ಮಾಡ್ಬೋದು. ಈ ಲೇಸರ್ಸ್ ಅಲ್ಲೇ ಡಿಫ್ರೆಂಟ್ ವೆರೈಟೀಸ್ ಇದೆ. ಮೋಸ್ಟ್ ಕಾಮನ್ ವೆರೈಟಿ ಈಸ್ ದ ಪ್ಯಾನ್ ರೆಟಿನಲ್ ಫೋಟೋಕಾಗ್ಯುಲೇಷನ್ ಅಂತ ಹೇಳ್ತೀವಿ. ಇದ್ರೊಳಗೆ ಏನಾಗುತ್ತೆ, ನಮ್ಮ ರೆಟಿನಾ ಎಲ್ಲ ಲೇಯರ್ಸ್ ಅಂದ್ರೆ ಎಲ್ಲ ಏರಿಯಾಸ್ ಅಲ್ಲೂ ಎಲ್ಲೆಲ್ಲಿ ಲೀಕೇಜ್ ಆಗ್ತಿದೆ ಅಲ್ಲೆಲ್ಲ ನೋಡಿಕೊಂಡು ನಾವು ಇದು ಲೇಸರ್ ಕೊಡ್ಬೇಕಾಗುತ್ತೆ. ಇದ್ರ ಬೇಸಿಸ್ ಏನು ಅಂದ್ರೆ ಬೇಸಿಕ್ಲಿ ಈ ಬ್ಲಡ್ ಸಪ್ಲೈ ಎಲ್ಲ ಅಫೆಕ್ಟ್ ಆದಾಗ ಈ ಪಾರ್ಟ್ಸ್ ಆಫ್ ರೆಟಿನಾ ವೀಕ್ ಆಗ್ಬಿಟ್ಟಿರುತ್ತೆ. ಈ ವೀಕ್ ಆಗಿರೋ ರೆಟಿನಾಲಿ ಒಂದು ಕೆಮಿಕಲ್ ಮೀಡಿಯೇಟರ್ಸ್ ರಿಲೀಸ್ ಆಗುತ್ತೆ. ಈ ಕೆಮಿಕಲ್ ಮೀಡಿಯೇಟರ್ಸ್ ಇಂದ ಏನಾಗುತ್ತೆ ಅಂದ್ರೆ ಹೊಸ ಬ್ಲಡ್ ವೆಸಲ್ಸ್ ಉತ್ಪತ್ತಿ ಆಗುತ್ತೆ. ಈ ಹೊಸ ಬ್ಲಡ್ ವೆಸಲ್ಸ್ ಉತ್ಪತ್ತಿ ಆಗೋದು ನಾರ್ಮಲ್ ಬ್ಲಡ್ ವೆಸಲ್ಸ್ ತರ ಇರಲ್ಲ, ಅದು ಯಾವಾಗ್ಲೂ ವೀಕ್ ಇರುತ್ತೆ. ಸೊ ಇದ್ರಲ್ಲಿ ಬ್ಲಡ್ ಸಪ್ಲೈ ಏನಾರ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಲಡ್ ಲೀಕ್ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಈ ಲೇಸರ್ ಏನ್ ಮಾಡುತ್ತೆ ಅಂದ್ರೆ ಆ ಹಾಳಾಗಿರೋ ರೆಟಿನಾ ಅಥವಾ ವೀಕ್ ಆಗಿರೋ ರೆಟಿನಾನ ಬರ್ನ್ ಮಾಡಿ ಫುಲ್ಲು ಡಿಸ್ಟ್ರಾಯ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾರ್ಮಲ್ ಆಗಿ ವರ್ಕ್ ಮಾಡ್ತಿರೋ ಅಂತ ರೆಟಿನಾಗೆ ತೊಂದರೆ ಆಗಲ್ಲ. ಈ ವೀಕ್ ಆಗಿರೋ ರೆಟಿನಾನ ಹಾಗೆ ಬಿಟ್ರೆ ಕೆಮಿಕಲ್ ಮೀಡಿಯೇಟರ್ಸ್ ಎಲ್ಲ ರಿಲೀಸ್ ಆಗಿ ಹೊಸ ಬ್ಲಡ್ ವೆಸಲ್ಸ್ ಫಾರ್ಮ್ ಆಗಿ ಅಲ್ಲಿಂದ ಬ್ಲಡ್ ಸಪ್ಲೈ ಬ್ಲಡ್ ವೆಸಲ್ಸ್ ಎಲ್ಲ ಲೀಕ್ ಆಗಿ ಬ್ಲೀಡಿಂಗ್ ಆಗ್ಬಿಡುತ್ತೆ. ಸೊ ಇದನ್ನ ತಡೆಯೋದಕ್ಕೆ ಆ ವೀಕ್ ಏರಿಯಾನ ಡಿಸ್ಟ್ರಾಯ್ ಮಾಡೋದಕ್ಕೆ ಈ ಪ್ಯಾನ್ ರೆಟಿನಲ್ ಫೋಟೋಕಾಗ್ಯುಲೇಷನ್ ಅಂತ ರೆಟಿನಲ್ ಲೇಸರ್ನ ನಾವು ಯೂಸ್ ಮಾಡ್ತೀವಿ. ಇದನ್ನ ನಾವು ಯೂಶಲಿ ತುಂಬಾ ಅಡ್ವಾನ್ಸ್ ಸ್ಟೇಜಸ್ ಆಫ್ ಡಯಾಬಿಟಿಸ್ ರೆಟಿನೋಪತಿ ಅಥವಾ ಬ್ಲಡ್ ವೆಸಲ್ ಬ್ಲಾಕ್ ಬ್ರಾಂಚ್ ರೆಟಿನಲ್ ವೇನ್ ಅಕ್ಲೂಷನ್ ಅಥವಾ ಸೆಂಟ್ರಲ್ ರೆಟಿನಲ್ ವೇನ್ ಅಕ್ಲೂಷನ್ ಅಂತ ಕಂಡೀಷನ್ಗಳಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ.
ಡಯಾಬಿಟಿಕ್ ರೆಟಿನೋಪತಿಲಿ ಕೆಲವು ಟೈಮ್ ನಾವು ಒಂದ್ಸತಿ ಅಲ್ಲ 2ರಿಂದ 3 ಸಲ ಕೂಡ ಈ ಲೇಸರ್ನ ಮಾಡ್ತೀವಿ. ಯಾಕಂದ್ರೆ ಎಲ್ಲಾ ಏರಿಯಾನು ಒಂದೇ ದಿವಸದಲ್ಲಿ ಕವರ್ ಮಾಡಕ್ ಆಗದಲ್ಲೇ ಇರ್ಬೋದು. ಅಂಡ್ ಯೂಶಲಿ ಈ ಲೇಸರ್ ಟ್ರೀಟ್ಮೆಂಟ್ ನ ನಾವು OPD ಬೇಸ್ಡ್ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತೀವಿ. ಅಂದ್ರೆ OPDಲೇ ಮಾಡ್ತೀವಿ, ಇದು ಸರ್ಜರಿ ತರ ಏನು ಇರಲ್ಲ. ಅಂಡ್ ಇದಕ್ಕೆ ಬರೀ ಡ್ರಾಪ್ಸೇ ಸಾಕಾಗತ್ತೆ, ಅನಸ್ತೇಷಿಯಾ ತರ ಇಂಜೆಕ್ಷನ್ ಏನು ಅವಶ್ಯಕತೆ ಇರಲ್ಲ. ಇದಲ್ದಲೆ ಫೋಕಲ್ ಲೇಸರ್ ಅಂತ ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಫೋಕಲ್ ಲೇಸರ್ ಅಂದ್ರೆ ಈ ಪ್ಯಾನ್ ರೆಟಿನಲ್ ಫೋಟೋಕಾಗ್ಯುಲೇಷನ್ ತರ ನಾವು ಎಕ್ಸ್ಟೆನ್ಸಿವ್ ಆಗಿ ಮಾಡಕ್ ಹೋಗಲ್ಲ. ಫೋಕಲ್ ಲೇಸರ್ ಅಲ್ಲಿ ನಾವು ಯಾವ ಸ್ಪೆಸಿಫಿಕ್ ಒಂದು ಪಿನ್ ಪಾಯಿಂಟ್ ಏರಿಯಾಸ್ ಅಲ್ಲಿ ಮಾತ್ರ ಲೇಸರ್ ಮಾಡ್ತೀವಿ. ಇದನ್ನ ನಾವು ಯೂಶಲಿ ಡಯಾಬಿಟಿಕ್ ರೆಟಿನೋಪತಿ ಎಸ್ಪೆಷಲಿ ನರದ ಸೆಂಟರ್ ಅಲ್ಲಿ ಇನ್ವಾಲ್ವ್ ಆಗುವಂತ ಲೀಷನ್ಸ್ ಗೆ ಕೊಡ್ತೀವಿ. ಇದರಲ್ಲಿ ನಾವು ಎಲ್ಲಿ ಸ್ಪೆಸಿಫಿಕ್ ಆಗಿ ಲೀಕ್ ಆಗ್ತಿದೆ, ಬ್ಲಡ್ ಆಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಲೀಕೇಜ್ ಆಗಿರ್ಬೋದು, ಅಲ್ಲಿ ಮಾತ್ರ ಸ್ಮಾಲ್ ಏರಿಯಾಸ್ ಅಲ್ಲಿ ಲೇಸರ್ ಮಾಡ್ತೀವಿ, ಎಕ್ಸ್ಟೆನ್ಸಿವ್ ಆಗಿ ಬರ್ನ್ ಆಗಲ್ಲ. ಇದು ಒಂದು ಫೋಕಸ್ಡ್ ಟ್ರೀಟ್ಮೆಂಟ್ ಇರುತ್ತೆ. ಇದಿಲ್ದಲೆ ಎಂಡೋ ಲೇಸರ್ ಅಂತ ಕೂಡ ಇದೆ. ಇದು ಯೂಶಲಿ ನಾವು ಸರ್ಜರಿ ಟೈಮ್ ಅಲ್ಲಿ ಮಾಡುವಂತ ಪ್ರೊಸೀಜರ್. ಇದು ನಾವು ಸರ್ಜರಿ ಮಾಡೋ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಎಲ್ಲಾ ಕಡೆ ಪ್ಯಾನ್ ರೆಟಿನಲ್ ಫೋಟೋಕಾಗ್ಯುಲೇಷನ್ ತರನೇ, ಬಟ್ ಸರ್ಜರಿ ಟೈಮ್ ಅಲ್ಲಿ ಮಾಡ್ತೀವಿ. ಇದು ಲೇಸರ್ಸ್. ಇದು ನಮಗೆ ಥರ್ಮಲ್ ಲೇಸರ್. ಇದಿಲ್ದಲ್ಲೇನೆ ಕ್ರಯೋಥೆರಪಿ ಅಥವಾ ಕ್ರಯೋ ಲೇಸರ್ ಅಂತ ಕೂಡ ಇದೆ. ಈ ಕ್ರಯೋ ಲೇಸರ್ ಏನು, ಇದರಲ್ಲಿ ನಾವು ಬೇಸಿಕ್ಲಿ ಫ್ರೀಸಿಂಗ್ ಕೈಂಡ್ ಆಫ್ ಎ ಟ್ರೀಟ್ಮೆಂಟ್. ಇದರಲ್ಲಿ ನಾವು ಯಾವ್ದಾದ್ರು ರೆಟಿನಲ್ ಬ್ರೇಕ್ಸ್ ಇತ್ತು, ರೆಟಿನಾ ಲೇಯರ್ಸ್ ಅಲ್ಲಿ ಏನಾದ್ರು ಟೇರ್ ಇತ್ತು, ಆ ತರ ಟೈಮ್ ಅಲ್ಲಿ ಈ ಕ್ರಯೋ ಲೇಸರ್ ಮಾಡಿ ಆ ಏರಿಯಾನ ಸೀಲ್ ಮಾಡ್ತೀವಿ. ಇದು ನಾವು OPD ಬೇಸ್ಡ್ ಪ್ರೊಸೀಜರ್ ಅಲ್ಲ, ಇದು ಯೂಶಲಿ ಸರ್ಜರಿ OTಲಿ ಮಾಡುವಂತ ಲೇಸರ್. ಅಂಡ್ ಸಮ್ಟೈಮ್ಸ್ ಕಣ್ಣೊಳಗೆ ಪ್ರೆಷರ್ ತುಂಬಾ ಜಾಸ್ತಿ ಇತ್ತು, ರೆಟಿನಲ್ ಕಂಡೀಷನ್ ಇಂದ ಆಗಿರ್ಬೋದು ಅಥವಾ ಅಡ್ವಾನ್ಸ್ಡ್ ಗ್ಲಾಕೋಮಾ ಇಂದ ಆಗಿರ್ಬೋದು, ಆ ಟೈಮಲ್ಲಿ ಕೂಡ ಈ ತರ ಕ್ರಯೋ ಲೇಸರ್ನ ನಾವು ಮಾಡ್ತೀವಿ. ಅಂಡ್ ಸಮ್ಟೈಮ್ಸ್ ನಾನು ಮುಂಚೆ ಹೇಳ್ದಂಗೆ ರೆಟಿನಲ್ ಲೇಸರ್ಸ್ನ ಈ ರೆಟಿನಲ್ ಟೇರ್ಸ್ಗೂ ಕೂಡ ಯೂಸ್ ಮಾಡ್ಬೋದು, ಸರಿನಾ? ಬಟ್ ಮೋಸ್ಟ್ ಕಾಮನ್ಲಿ ದೀಸ್ ಆರ್ ಆಲ್ ಜಸ್ಟ್ OPD ಬೇಸ್ಡ್ ಪ್ರೊಸೀಜರ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.